ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಫೀಸನ್ನು ಪೇ ಮಾಡೋದ್ರಲ್ಲಿ ಒಂದಿಷ್ಟು ಡೌಟ್ಸನ್ನು ಕೇಳ್ತಿದ್ದಾರೆ. ಎಲ್ಲದ್ರ ಬಗ್ಗೆನೂ ಸಹ ಇವತ್ತಿನ ಈ ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಅನ್ನು ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಪಟ್ಟಂತಹ ಒಂದು ಲೈಕ್ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ. ಈಗ ಚಾಯ್ಸ್ ಎಂಟ್ರಿ ಯಾರೆಲ್ಲ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಸ್ಟೂಡೆಂಟ್ಸ್ ಅಂದರೆ KCET ಸ್ಟೂಡೆಂಟ್ಸು ಚಾಯ್ಸ್ 1 ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಚಾಯ್ಸ್ 2 ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಸ್ಟೂಡೆಂಟ್ಸು ಈಗ ನೆಕ್ಸ್ಟ್ ಒಂದು ಫೀಸನ್ನು ಪೇ ಮಾಡ್ಕೊಳ್ಳೋದಕ್ಕೆ ಹೋಗ್ತಿದ್ದಾರೆ. ಅಲ್ಲಿ ಫೀಸನ್ನು ಪೇ ಮಾಡೋದಕ್ಕೆ ಹೋದರೆ ನೋಡಿ ನಿಮಗೆ ಇಲ್ಲಿ ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ನಿಮಗೆ ತ್ರೀ ಬ್ಯಾಂಕ್ಸ್ ಆದರೆ ತೋರಿಸಿದೆ, HDFC ಬ್ಯಾಂಕ್ ಅಂತ ಅಂಡ್ ಹಾಗೇನು ಸಹ ಇಂಡಿಯನ್ ಬ್ಯಾಂಕು ಅಂಡ್ ಹಾಗೇನು ಬ್ಯಾಂಕ್ ಆಫ್ ಬರೋಡಾ. ಈ ಮೂರು ಬ್ಯಾಂಕಲ್ಲಿ ನಿಮಗೆ ಯಾವ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋ ಕನ್ಫ್ಯೂಷನ್ ಏನಾದರೂ ಇದ್ರೆ ನೀವು ನೋಡಿ ಯಾವ ಒಂದು ಬ್ಯಾಂಕನ್ನಾದರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಮೇಲೆ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಓಕೆನಾ, ಅಲ್ಲಿ ಕ್ಲಿಯರ್ ಆಗಿದೆ ನೀವು ಯಾವ ಬ್ಯಾಂಕಿಂದನಾದರೂ ಒಂದು ಫೀಸನ್ನು ಪೇ ಮಾಡ್ಬೋದು ಅಂತ ಹೇಳ್ಬಿಟ್ಟು ಆ ಮೂರು ಬ್ಯಾಂಕ್ ಅಕೌಂಟಲ್ಲಿ ಇನ್ ಕೇಸ್ ಏನಾದರೂ ನಿಮ್ದು ಯಾವುದಾದ್ರೂ ಬ್ಯಾಂಕ್ ಅಕೌಂಟ್ ಇದ್ರೆ ನಿಮ್ಮ ಪೇರೆಂಟ್ಸ್ದೇ ಆಗಿರ್ಬೋದು ಅಥವಾ ನಿಮ್ಮ ರಿಲೇಟಿವ್ಸ್ದೇ ಆಗಿರ್ಬೋದು, HDFC ಅಥವಾ ಇಂಡಿಯನ್ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾನ ಇದ್ರೆ ನಿಮ್ಮ ಹತ್ರ ಯಾವುದಿದ್ರೆ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಸರ್ ನಮ್ಮ ಹತ್ರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ ಅಥವಾ ಕೆನರಾ ಬ್ಯಾಂಕ್ ಇದೆ ಅಂತ ಅಂದ್ರೆ ನೀವು ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬೆಟರ್ ಎಲ್ಲ HDFC ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಚಲನನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ HDFC ಅಂತ ಕೊಟ್ಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ಪ್ಲೀಸ್ ರೀಚೆಕ್ ನೋ ಅಂತ ಬರ್ತಿದೆ. ಓಕೆನಾ, ಈಗಲೂ ಹಾಗೆ ಬರ್ತಿದೆ. ಸೊ ಸ್ಟೂಡೆಂಟ್ಸ್ ಯಾರೂ ಈಗ ನೀವು ತುಂಬಾ ಟೆನ್ಷನ್ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಇದು ನಿಮ್ಮೊಬ್ಬರಿಗೆಲ್ಲ ಯಾರಿಗೂ ಚಲನ ಆದರೆ ಡೌನ್ಲೋಡ್ ಆಗ್ತಿಲ್ಲ. ಮಾರ್ನಿಂಗು ಕೆಲವೊಂದಿಷ್ಟು ಜನ ಚಲನ್ ಡೌನ್ಲೋಡ್ ಆಯಿತು ಅಂತ ಹೇಳಿದ್ರು, ಬಟ್ ನಾನೀಗ ಟ್ರೈ ಮಾಡಿದೆ ಆ ಒಂದು ಚಲನ್ ಆದರೆ ಡೌನ್ಲೋಡ್ ಆಗ್ತಿಲ್ಲ. ಅಂಡ್ ಸ್ಟೂಡೆಂಟ್ಸ್ ನೀವು ಒಂದ್ಸಲಿ ಕನ್ಫರ್ಮ್ ಮಾಡಿ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗ್ತಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನೋಡಿ. ನಿಮಗೆ ಚಲನನ್ನ ಡೌನ್ಲೋಡ್ ಮಾಡ್ಕೊಂಡು ಫೀಸನ್ನು ಪೇ ಮಾಡೋದಕ್ಕೆ 26ನೇ ತಾರೀಕುವರೆಗೂ ಟೈಮ್ ಇದೆ. ಸೊ ಇದನ್ನ ಆದಷ್ಟು ಬೇಗ ಸಾರ್ಟ್ ಔಟ್ ಮಾಡ್ತಾನೆ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನು 1 ಅವರ್ ಆಗಿದ್ದಾದ್ಮೇಲೆ ಚಲನ್ ಎಲ್ರಿಗೂ ಡೌನ್ಲೋಡ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಂಡ್ ನೆಕ್ಸ್ಟ್ ನಿಮಗೆ ಅದರ ಪಕ್ಕದಲ್ಲಿ ಒಂದು ಆಪ್ಷನ್ ಆದ್ರೆ ಇದೆ ಪೇ ಆನ್ಲೈನ್ ಅಂತ ಹೇಳ್ಬಿಟ್ಟು. ಓಕೆನಾ, ಇಲ್ಲಿ ನಿಮಗೆ ಪೇ ಆನ್ಲೈನ್ ಅಂತ ಇದೆಯಲ್ವಾ, ಅಲ್ಲಿ ನೀವು ಇಲ್ಲಿ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ ಸರ್ ನಾನು 1 lakh ಸಮಥಿಂಗ್ ಆನ್ಲೈನ್ ಅಲ್ಲೇ ಪೇ ಮಾಡ್ಬೋದಾ ಅಂತ ಕೇಳ್ತಿದ್ದಾರೆ. ನೋಡಿ ನೀವು 1 lakh ಸಮಥಿಂಗ್ ಆನ್ಲೈನ್ ಅಲ್ಲೇ ಪೇ ಮಾಡ್ಬೋದು. ಬಟ್ ನೀವು ಅಲ್ಲಿ ಆನ್ಲೈನ್ ಆಪ್ಷನ್ ಅಲ್ಲಿ ಹೋಗ್ಬಿಟ್ಟು ಫೋನ್ ಪೇ ಅಲ್ಲಿ ಆದ್ರೆ ನೀವು ಪೇ ಮಾಡೋದಕ್ಕೆ ಆಗೋದಿಲ್ಲ. ಓಕೆನಾ, ಯಾಕಂತ ಅಂದ್ರೆ ಫೋನ್ ಪೇ ಅಲ್ಲಿ ನೀವು 99,000 ಏನೋ ಅಷ್ಟೇ ಪೇ ಮಾಡೋದಕ್ಕೆ ಆಗೋದು. 1,15,000 ಅಷ್ಟು ಲಿಮಿಟ್ ಆದ್ರೆ ಇರೋದಿಲ್ಲ ಫೋನ್ ಪೇ ದಲ್ಲಿ ಪೇ ಮಾಡೋದಕ್ಕೆ. ಹಾಗಾಗಿ ಹೇಳ್ತಿದ್ದೀನಿ ನೀವು ಫೋನ್ ಪೇ ದಲ್ಲಾದ್ರೆ ಪೇ ಮಾಡೋದಕ್ಕೆ ಆಗಲ್ಲ. ಬಟ್ 750 rupees ಯಾರಿಗಾದ್ರೂ ಫೀಸ್ ಇರುತ್ತೋ ಅಂತ ಸ್ಟೂಡೆಂಟ್ಸ್ ದಯವಿಟ್ಟು ನೀವು ಯಾವ ಒಂದು ಬ್ಯಾಂಕ್ಗೂ ಹೋಗಬೇಡಿ. ಅಲ್ಲಿ ನಿಮಗೆ ಪೇ ಆನ್ಲೈನ್ ಅಂತ ಬರೋದಾ, ಅಲ್ಲಿ ಆನ್ಲೈನ್ ಅಲ್ಲಿ ಸಿಂಪಲ್ ಆಗಿ ಪೇ ಮಾಡ್ಕೊಳ್ಳಿ. ನಿಮ್ಮ ಒಂದು ಫೋನ್ ಪೇ ಇಂದ 750 rupees ಇರುವಂತ ಸ್ಟೂಡೆಂಟ್ಸ್ ಅಲ್ಲಿ ಪೇ ಮಾಡಿದ್ರ ಅಂತ ಅಂದ್ರೆ ನಿಮಗೆ ರೆಸಿಪ್ಟ್ ನಂಬರು, ಟ್ರಾನ್ಸಾಕ್ಷನ್ ID ಪ್ರತಿಯೊಂದು ಬರುತ್ತೆ. ಅದನ್ನ ಒಂದು ಸ್ಕ್ರೀನ್ ಶಾಟ್ ಇಟ್ಕೊಳ್ಳಿ. ಅದೇ ನಿಮಗೆ ಒಂದು ಅಡ್ಮಿಷನ್ ಪ್ರೊಸೀಜರ್ಗೆ ಅದೇ ಆಗುತ್ತೆ. ಓಕೆನಾ, ಅಂಡ್ ಚಾಯ್ಸ್ 1 ಸೆಲೆಕ್ಟ್ ಮಾಡಿರೋ ಸ್ಟೂಡೆಂಟ್ಸ್ ಈಗ ಯಾರಾದ್ರೂ ನೀವು 750 rupees ಥ್ರೂ ಒಂದು ಆನ್ಲೈನ್ ಮೂಲಕ ಪೇ ಮಾಡಿದಿರಾ ಅಂತ ಅಂದ್ರೆ ಅಲ್ಲೇ ನಿಮಗೆ ಡೌನ್ಲೋಡ್ ಅಡ್ಮಿಷನ್ ಆರ್ಡರ್ ಅಂತ ಒಂದು ಆಪ್ಷನ್ ಬಂದ್ಬಿಡುತ್ತೆ. ನಿಮ್ಮ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿದ್ದ ಆದ್ಮೇಲೆ ಅಲ್ಲಿ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಂಡ್ ಹಾಗೇನೋ ಆ ಒಂದು ಫೀಸ್ ಟ್ರಾನ್ಸಾಕ್ಷನ್ ಒಂದು ಸ್ಕ್ರೀನ್ ಶಾಟ್ ಅನ್ನ ಇಟ್ಕೊಳ್ಳಿ. ಅಂಡ್ ಸ್ಟೂಡೆಂಟ್ಸ್ ಕೇಳ್ಬೋದು ಸರ್ ಆಗಿದ್ರೆ ನಂದು 1,15,000 ಇದೆ ಅಲ್ವಾ, 1,15,000 ಸಮಥಿಂಗ್ ನಾನು ಫೋನ್ ಪೇ ದಲ್ಲಿ ಪೇ ಮಾಡೋಕ್ಕಾಗಲ್ವಾ, ಯಾವ ರೀತಿ ಸರ್ ಅಂತ ಹೇಳ್ಬಿಟ್ಟು ಅಲ್ಲಿ ನಿಮಗೆ ಕ್ರೆಡಿಟ್ ಕಾರ್ಡ್ ಆ ಥರ ಆಪ್ಷನ್ಸ್ ಆದ್ರೆ ಇದಾವೆ. ಇನ್ ಕೇಸ್ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇತ್ತು ಅಂತಂದ್ರೆ ಕ್ರೆಡಿಟ್ ಕಾರ್ಡ್ ಮೂಲಕನೂ ಕಟ್ಬೋದು, ಕಟ್ಟಿ. ಇಲ್ಲ ಸರ್ ನಾನು ಅಷ್ಟೆಲ್ಲ ರಿಸ್ಕ್ ತಗೊಳ್ಳೋದಿಲ್ಲ, ನಾನು ಬ್ಯಾಂಕ್ಗೆ ಹೋಗ್ಬಿಟ್ಟು ಪೇ ಮಾಡ್ತೀನಿ ಅಂತಂದ್ರೆ ಸಿಂಪಲ್ ನೀವು ಬ್ಯಾಂಕ್ಗೆ ಹೋಗ್ಬಿಟ್ಟು ಪೇ ಮಾಡಿ ಚಲನನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದ ಆದ್ಮೇಲೆ ಅಂಡ್ ನೋಡಿ ನಿಮಗೆ ಬ್ಯಾಂಕ್ ಅಲ್ಲಿ 1,15,000 DD ಅಲ್ವಾ, DD ಬಂದ್ಬಿಟ್ಟು ನಿಮಗೆ ಕ್ಯಾಶ್ ಆದ್ರೆ ಅಕ್ಸೆಪ್ಟ್ ಮಾಡೋದಿಲ್ಲ. ಸ್ಟೂಡೆಂಟ್ಸ್ಗೆ ಚೆನ್ನಾಗಿ ನೆನಪಿರಬೇಕು. ಚೆಕ್ ಬುಕ್ ಮೂಲಕನೇ ನೀವು ನಿಮ್ಮ ಒಂದು ಫೀಸನ್ನ ಪೇ ಮಾಡಬೇಕಾಗುತ್ತೆ. ಅಂಡ್ ಸ್ಟೂಡೆಂಟ್ಸ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಇಂದಾನೇ ಅಂತ ಅಲ್ಲ, ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ನಿಮಗೆ ಗೊತ್ತಿರೋದು, ನಿಮ್ಮ ರಿಲೇಟಿವ್ಸ್ ಬ್ರದರ್ಸ್ ಯಾರೋ ಒಂದು ಬ್ಯಾಂಕ್ ಅಕೌಂಟ್ ಇಂದ ಆದ್ರೂ ಆ ಒಂದು ಚಲನನ್ನ ಪೇ ಮಾಡಬಹುದು ಆಗಿರುತ್ತೆ. ಫಸ್ಟ್ ಚಲನನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ನೀವು ಯಾವ ಬ್ಯಾಂಕ್ ಅಕೌಂಟ್ ಇಂದ ಕಟ್ತಿದ್ರೋ ಅಂತಹ ಒಂದು ಬ್ಯಾಂಕ್ ಅಕೌಂಟ್ ಚೆಕ್ ಬುಕ್ ಇದೆಯಾ ಇಲ್ವಾ ಅನ್ನೋದನ್ನ ನೋಡ್ಕೊಳ್ಳಿ. ಚೆಕ್ ಬುಕ್ ಇತ್ತು ಅಂತಂದ್ರೆ ಆ ಒಂದು ಅಕೌಂಟ್ಗೆ ನಿಮ್ಮ ಹತ್ರ ಇರುವಂತ ಕ್ಯಾಶ್ ಅನ್ನ ಡೆಪಾಸಿಟ್ ಮಾಡ್ಕೊಂಡು ಅದಾದ್ಮೇಲೆ ನೆಕ್ಸ್ಟ್ ಬ್ಯಾಂಕ್ಗೆ ಹೋಗಿ ಚಲನನ್ನ ಪೇ ಮಾಡಬಹುದು. ಓಕೆನಾ, KE ಕಡೆಯಿಂದನೇ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ನೀವು ಯಾವ ಒಂದು ಬ್ಯಾಂಕ್ ಅಕೌಂಟ್ ಇಂದ ಆದ್ರೂ ಈ ಒಂದು ಚಲನನ್ನ ಕಟ್ಬೋದು ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಚಲನ ಆದ್ರೆ ಡೌನ್ಲೋಡ್ ಆಗ್ತಿಲ್ಲ. ಸೊ ಸ್ಟೂಡೆಂಟ್ಸ್ ವೆಯ್ಟ್ ಮಾಡಿ. ಅಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನೀವೇ ಕನ್ಫರ್ಮ್ ಆದ್ರೆ ಮಾಡಿ. ಓಕೆನಾ, ನಿಮ್ಗೆ ಈಗ ಚಲನ್ ಡೌನ್ಲೋಡ್ ಮಾಡೋದಕ್ಕೆ ಆಗ್ತಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನಾನು ಒಂದು 2 ಸಲ ಟ್ರೈ ಮಾಡಿದೆ. ಪ್ಲೀಸ್ ರೀಚೆಕ್ ನೋ ಅಂತ ಬರ್ತಿದೆ. ಸೊ ವೆಯ್ಟ್ ಮಾಡೋಣ ಏನಾಗುತ್ತೆ ಏನೋ ಅಂತ ಹೇಳ್ಬಿಟ್ಟು. ಅಂಡ್ ಫರ್ದರ್ ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಅಂಡ್ ಇದೇ ತರದ ಎಲ್ಲ ಅಪ್ಡೇಟ್ಸ್ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ.